ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಮತ್ತು BJP ನೇರ ಹಣಾಹಣಿ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಜೊತೆಗೆ ಮಾಜಿ ಸಚಿವರು ಹಾಲಿ ಶಾಸಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. CC ಪಾಟೀಲ್ ಅವರು ಇದ್ದಾರೆ. ಸರ್, ಈ ಬಾರಿಗೆ ಹೇಗೆ ನಡೀತದೆ ಸರ್ ದಾವಣಗೆರೆ ಉಪಚುನಾವಣೆ? ದಾವಣಗೆರೆ ಉಪಚುನಾವಣೆಯಲ್ಲಿ ಪ್ರಾರಂಭ ಆದ ನಂತರ ಈ ಹಿಂದೆ 2 ದಿವಸ ನಾನು ಬಂದಿದ್ದೆ, ಈಗ 2 ದಿವಸ ನಾನಿದ್ದೇನೆ. ನಿನ್ನೆ ಹಲವಾರು ಮನೆಗಳಿಗೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಯಡಿಯೂರಪ್ಪ ಸಾಹೇಬರು ಮತ್ತು ಬೊಮ್ಮಾಯಿ ಅವರ ಒಂದು ರೋಡ್ ಶೋದಲ್ಲಿ ಹಿರಿಯರಾದಂಥ ಸಿದ್ದೇಶ್ವರನ ಜೊತೆಗೆ ಭಾಗವಹಿಸಿದ್ದೇನೆ. ಬಹುತೇಕ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಒಂದು ಜನಸ್ಪಂದನೆ ನಮಗೆ ಸಿಗ್ತಾ ಇದೆ. ಯಾವ ಮತಗಳು ನಮಗೆ ಸಾಂಪ್ರದಾಯಿಕವಾಗಿ ಬರುವುದಿಲ್ಲ ಅನ್ನುವಂಥ ಭಾವನೆ ಇತ್ತು, ಆ ಏರಿಯಾದಲ್ಲಿ ಹೋದಾಗೂ ಕೂಡ ಸಕಾರಾತ್ಮಕ ಸ್ಪಂದನೆ ಸಿಗುತ್ತದೆ. ಇವತ್ತು ನಾವು ಲಿಂಗಾಯತ ವೀರಶೈವ ಲಿಂಗಾಯತರ ಒಂದು ದೊಡ್ಡ ಬೃಹತ್ ಸಭೆಯನ್ನು ಮಾಡಿದ್ದೀವಿ. ಕಾರಣ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳು ವೀರಶೈವರ ಮತಕ್ಕೆ ಗಂಟು ಬಿದ್ದಿದ್ದಾರೆ ಅನ್ನುವಂಥ ಸುದ್ದಿ ಬಂದ ಬೃಹತ್ ಪ್ರಮಾಣದ ಒಂದು ಸುಮಾರು 3 ತಾಸಿಗಿಂತ ಹೆಚ್ಚು ಸಭೆಯನ್ನು ಮಾಡಿದ್ದೀವಿ. ಯಾರೊಬ್ಬರೂ ಎದ್ದು ಹೋಗಲಿಲ್ಲ, ಎಲ್ಲರೂ ಪ್ರತಿಕ್ರಿಯೆಯನ್ನು ಉಲ್ಲಾದಕರವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟರು. ಇದನ್ನು ನೋಡಿದರೆ ನಮಗೆ ದಾವಣಗೆರೆಯಲ್ಲಿ ಈ ದಕ್ಷಿಣ ಭಾಗದಲ್ಲಿ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಗೆಲ್ತೈತಿ ಅನ್ನುವಂಥ ಭರವಸೆ ಮೂಡಿದೆ. ಇದು ಜನಬಲ ಮತ್ತು ಹಣಬಲದ ನಡುವೆ ನಡೀತಿರ್ತಕ್ಕಂಥ ಚುನಾವಣೆ. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗನಾದಂಥ ಶ್ರೀನಿವಾಸ್ ಒಂದು ಕಡೆ ಇದ್ದರೆ, ಇನ್ನೊಂದು ಅಗರ್ಭ ಶ್ರೀಮಂತರ ಮೊಮ್ಮಗ ಒಂದು ಕಡೆ ಇದ್ದಾನೆ. ಅವರ ಮನೆತನದ ಕಲೆಗಳು ಕೂಡ ಇದ್ದಾವೆ. ಇವೆಲ್ಲವನ್ನು ನೋಡಿದಾಗ ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಭಾವನೆ ನಮಗೆ ಮೂಡಿದೆ. ಗೆಲ್ತೇವೆ. ಇನ್ನೊಂದು ಕಡೆ ಇವತ್ತು ಲಿಂಗಾಯತ ಏನು ಸಭೆ ಮಾಡಿದ್ವಿ, ಅಪೋಸಿಟ್ ಕ್ಯಾಂಡಿಡೇಟ್ ಸಮರ್ಥ ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿ ಆಗಿರೋದ್ರಿಂದ ಎಷ್ಟು ಅಂತರ ಅಂದರೆ ಎಷ್ಟು ಸ್ಪ್ಲಿಟ್ ಆಗ್ಬೋದು ಅಂತ ಸರ್ ಮತಗಳಲ್ಲಿ? ಬಹುತೇಕ ಲಿಂಗಾಯತ್ ಮತಗಳು ಪಾರಂಪರಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪಾರಂಪರಿಕ ಮತಗಳು. ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪರು ಇದ್ದಂಥ ವಾತಾವರಣ ಸಂದರ್ಭ ಬೇರೆ, ಅವರಿಲ್ಲದೆ ಇರದಂಥ ಶಾಮನೂರು ಕುಟುಂಬ ಬೇರೆ. ಅಂದರೆ ಸರ್, ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ನ ಕ್ಯಾಬಿನೆಟೇ ದಾವಣಗೆರೆಯಲ್ಲಿ ಬೀಡ್ಬಿಟ್ಟಿರ್ತಕ್ಕಂಥದ್ದು. ಶತಾಯ ಗದಾಯ ಕಾಂಗ್ರೆಸ್ನವ್ರು ಗೆಲ್ಲೇಬೇಕಂತ ಪಣ ತೊಟ್ಟಿರ್ತಕ್ಕಂಥದ್ದು. ಇಲ್ಲೊಂದು ಏನೋ ಒಂದು ಸರ್ ನಿರೀಕ್ಷೆಗಳಿದೆಯಾ ಸರ್ BJP ಈ ಬಾರಿ ಪತಾಕೆ ಹಾರಿಸುತ್ತ ದಾವಣಗೆರೆ ದಕ್ಷಿಣದಲ್ಲಿ? ಸಾಮಾನ್ಯವಾಗಿ ಉಪಚುನಾವಣೆಗಳಲ್ಲಿ ಆಯಾ ಸರ್ಕಾರಗಳು ತನ್ನ ಮಂತ್ರಿಗಳನ್ನು ಶಾಸಕರನ್ನು ನೇಮಿಸಿ ಒಂದೊಂದು ಕ್ಷೇತ್ರವಾರು, ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತಿ ವಾರು ತಮ್ಮ ಅಭ್ಯರ್ಥಿಗೆ ತಮ್ಮ ಶಾಸಕರನ್ನ ತಮ್ಮ ಸಚಿವರು ನೇಮಿಸ್ತಾರೆ. ನಾವು ಬಹುತೇಕ ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಬಾಗಲಕೋಟೆ ಮತ್ತು ಇಲ್ಲೇ ಕೆಲಸವನ್ನು ಮಾಡ್ತಿದ್ದೇವೆ. 2 ದಿವಸ 3 ದಿವಸ ಇಲ್ಲಿ ಮಾಡಿದರೆ 2-3 ದಿವಸ ಬಾಗಲಕೋಟೆಯಲ್ಲಿ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಶಾಸಕರ ಯಾವ್ಯಾವ ಮಾಜಿ ಸಚಿವರ ಒಂದು ಸಹಾಯ ಬೇಕಾಕೈತಿ ಅವರೆಲ್ಲರೂ ಬರ್ತಾ ಇದ್ದಾರೆ. ಇವತ್ತು ಕೂಡ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಬಂದಿದ್ದಾರೆ, ಕೇಂದ್ರ ಸಚಿವರಾದಂಥ ಸೋಮಣ್ಣ ಅವರು ಬಂದಿದ್ದಾರೆ. ಇದು ಎಲ್ಲೇ ಒಂದು ಕಡೆ ನಾವು ಅವ್ರಿಗಿಂತ ಚುನಾವಣಾ ಪ್ರಚಾರದಲ್ಲಿ 2 ಹೆಜ್ಜೆ ಮುಂದಿದ್ದೇವೆ ಅಂತ ಅನಿಸ್ತಾ ಇದೆ. ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಅವ್ರದೇ ಸರ್ಕಾರ, ಗ್ಯಾರಂಟಿ ಯೋಜನೆಗಳು, ಎಲ್ಲ ಒಂದು ಕಡೆ 100 ಕೋಟಿ ರೂಪಾಯಿ ಮೀಸಲಿಟ್ಟಿರತಕ್ಕಂಥದ್ದು ಈಗಾಗಲೇ ಕ್ಷೇತ್ರಕ್ಕೆ. ಸೊ ಎಲ್ಲ ಒಂದು ಕಡೆ ಮೈನಸ್ ಆಗಲ್ಲ ಅಂತಾರೆ. ಗ್ಯಾರಂಟಿ ಯೋಜನೆಯನ್ನು ಬಿಟ್ಟರೆ ಮಾತಾಡಲಿಕ್ಕೆ ಅವ್ರಿಗೆ ಬೇರೆ ಏನಿದೆ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.